ಮೊದಲನೇದಾಗಿ ನಮ್ಮೆಲ್ಲ ಮಾಧ್ಯಮದ ಸೋದರಿಗೆ ಸ್ವಾಗತಿಸುತ್ತಾ ಅಣ್ಣವ್ರು ಹೇಳಿದಂಗ ಅವ್ರು ಹೆಂಗಿದಾರಪ್ಪ ಅಂತ ನಾಮಫಲಕ ಬದಲಾವಣೆ ಮಾಡೋದ್ರೊಳಗೆ ಮಾಡಿದ್ರು. ಪಾಪ ಅವ್ರಿಗೆ ಎಷ್ಟು ಗೊತ್ತೈತೆ ಅಷ್ಟ ಮಾಡ್ತಾರ ಅನ್ನೋದು ನನಗೆ ಅನಿಸಿಕೆ ಇತ್ತು. ಅವ್ರಿಗೆ ಅಷ್ಟ ಗೊತ್ತೈತೆ ಅಂತ ನನಗೆ ಅನಿಸ್ತೈತಿ. ಬಹಳ ಒಂದು ವಿಪರಿ ಆಗ್ತೈತಿ. ಮುಂಚೆಯಿಂದ ನಾವು ನೋಡ್ಕೋತ ಬಂದಿದ್ರು ನಮ್ಮ ಅಥಣಿ ಕ್ಷೇತ್ರದೊಳಗೆ ಅಭಿವೃದ್ಧಿ ಅಂದ್ರೆ ಸ್ವಲ್ಪ ದಯಮಾಡಿ ನನಗೊಂದು ಸ್ವಲ್ಪ ಟೈಮ್ ಕೊಡೋದು. ನಾನು ಹೆಚ್ಚು ಮಾತಾಡಂಗಿಲ್ಲ, ಮಾತಾಡಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ನಾವು ಅಥಣಿ ಅಭಿವೃದ್ಧಿ ಒಳಗ ನಾವು ನೋಡ್ಕೊಂಡ್ ಬಂದಾಗ ನಾ ಇಲ್ಲಿ ಅಥಣಿಗೆ ಬಂದಾಗ 5ನೇ ತಿಂಗಳ 86ನೇ ಇಸ್ವಿ 84ನೇ ಇಸ್ವಿ ಹಿಡ್ಕೊಂಡು ಈ ಕಡೆ ಮಾತ್ರ ನನಗೆ ಗೊತ್ತಿಲ್ಲ. ಈ ಕಡೆಯಿಂದ ನಾನು ನೋಡ್ಕೊತ ಬಂದಾಗ ಅಥಣಿ ಅಭಿವೃದ್ಧಿ ಒಳಗೆ ಅಂದ್ರೆ ಅಥಣಿ ಅಭಿವೃದ್ಧಿ ಅಂದ್ರೆ ಏನು? ಅಗ್ರಿಕಲ್ಚರ್ ಇಂಡಸ್ಟ್ರಿ ಡೆವಲಪ್ ಆಗುವಂತದ್ದು ಏನ್ ಪ್ರಾಜೆಕ್ಟ್ ಅದಾವ ಅದು ಬಿಟ್ರೆ ಮತ್ತೆ ಯಾವುದು ನಮಗೆ ಗೊತ್ತಿಲ್ಲ. ಯಾವ ಬೇರೆ ಇಂಡಸ್ಟ್ರಿ ಮಾಡುದು, ಇಂಡಸ್ಟ್ರಿಯಲೈಸೇಷನ್ ನಮ್ಮಲ್ಲಿ ಡೆವಲಪ್ ಆಗಿಲ್ಲ. ಅಗ್ರಿಕಲ್ಚರ್ ಇಂಡಸ್ಟ್ರಿ ಡೆವಲಪ್ ಆಗಕ್ಕೆ ವಾಟರ್ ಸೋರ್ಸಿಂಗ್ ಏನ್ ಬೇಕಾದ್ರು ಒಂದು ಬೆಳೆ ಕಬ್ಬು ಬೆಳೆಯೋರ್ ಮೇಜರ್ ಅದಕ್ಕೊಂದು ಫ್ಯಾಕ್ಟ್ರಿ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಅಗ್ರಿಕಲ್ಚರ್ ಇಂಡಸ್ಟ್ರಿ ಶುಗರ್ ಫ್ಯಾಕ್ಟ್ರಿ. ಈಗ ನೋಡ್ಕೋತ ಬಂದಾಗ ಈಗೇನು ಶಾಸಕರು ಹೇಳ್ತಾರ ಅಭಿವೃದ್ಧಿ ಹರಿಕಾರ ಅಂತ ಹೇಳ್ಕೊಂತಾರ, ನೀರಾವರಿ ಹರಿಕಾರ ಅಂತ ಹೇಳ್ಕೊತಾರ, ಆಧುನಿಕ ಭಗೀರಥ ಅಂತ ಹೇಳ್ಕೊತಾರ. ನಾನು ಬಹಳ ವಿಚಾರ ಮಾಡಿದ್ವಿ ಏನಾದ್ರು ಮಾಡ್ಯಾರ ನಮ್ಮಲ್ಲಿ ಆಗಿದ್ದು ನಾವು ಪ್ರೊಜೆಕ್ಟ್ ನೋಡ್ಕೊಂತ ಬಂದ್ರ ನಮ್ಮ ಅಗ್ರಿಕಲ್ಚರ್ ಇಂಡಸ್ಟ್ರಿ ಒಳಗೆ ಫಸ್ಟ್ ಆಗಿತ್ತು ಹಿಪ್ಪರಿಗೆ ಬ್ಯಾರೇಜ್. ಯಲ್ಲಾದೇವಿ ಪ್ರಸಾದ್ ಅವರು ಮಿನಿಸ್ಟರ್ ಇದ್ದಾಗ ಅದರ ಚಾಲನೆ ಕೊಟ್ಟವ್ರು, ಅದರಿಂದ ಸ್ಟಾರ್ಟ್ ಆಗಿತ್ತು. ಆಮೇಲೆ ಕರಿವಸತಿ ಯಾತ ನೀರಾವರಿ ಲೀಲಾದೇವಿ ಪ್ರಸಾದ್ ಅಮ್ಮವ್ರು ಇದ್ದಾರೆ, ಡಾಕ್ಯುಮೆಂಟ್ಸ್ ಫಾರ್ವರ್ಡ್ ಮಾಡಿದ್ರು. ಅವ್ರ ನಂತರ ಅಜಿ ಶಾಸಕರಾದ ಡೋಗರ್ವ ಸಾಹೇಬ್ ಇವ್ರ ಅಧಿಕಾರಕ್ಕೆ ಬಂದ್ರು. ಇವ್ರ ಅಧಿಕಾರಕ್ಕೆ ಬಂದ್ಮೇಲೆ ಹಿಪ್ಪರಿಗೆ ಬ್ಯಾರೇಜ್ ಏನವ್ರು ಸ್ಟಾರ್ಟ್ ಮಾಡಿದ್ರು. ಅದರದ ಮುಂದಿನ ಕೆಲಸಕ್ಕೆಲ್ಲ ಬೆನ್ನು ಹತ್ತಿ ಅದನ್ನ ಫಂಡ್ ತಗೊಂಡ್ಬಂದ ಅದು ಪೂರಾ ಕಂಪ್ಲೀಟ್ ಮಾಡಿ ಅದನ್ನ ಪೂಜೆ ಮಾಡುವಂತ ಕೆಲಸ ಮಾಡಿದ್ರು. ಡಾಕ್ಯುಮೆಂಟ್ ಏನು ಕರಿಮಸತಿ ಯಾಕೆ ನೀರವರದ್ದು ಡಾಕ್ಯುಮೆಂಟ್ ಏನು ಫಾರ್ವರ್ಡ್ ಮಾಡಿದ್ರು ಅವರು. ಅದನ್ನ ಬೆನ್ನು ಹಚ್ಚಿ ಕ್ಯಾಬಿನೆಟ್ ಕ್ಲಿಯರಿಂಗ್ ಮಾಡಿಸಿ, ಫೈನಾನ್ಸ್ ಕ್ಲಿಯರಿಂಗ್ ಮಾಡಿಸಿ, ಜಡ್ಜ್ ಕಮಿಟಿ ಕ್ಲಿಯರಿಂಗ್ ಮಾಡಿಸಿ, ಟೆಂಡರ್ ಕಾಲ್ಕೊಂಡು ಮಾಡಿ ಬಿಗ್ಲಿ ಪೂಜೆ ಮಾಡಿ ಮೊದಲು ಇವ್ರ ಸಾಹೇಬ್ರು ಬರೋಕ್ಕಿಂತ ಮುಂಚೆ 20 ವರ್ಷದ ಸಾಹೇಬ್ರ ಯಾವ್ದು ಶುಗರ್ ಫ್ಯಾಕ್ಟ್ರಿ ನನಗೆ ಅನ್ಸಿದ್ ಮತ್ತೆ ಅವಾಗ ಸ್ಟಾರ್ಟ್ ಆಗಿ ಜಗನೂರ್ ಸಾಹೇಬ್ರ ಸ್ಟಾರ್ಟ್ ಆಗಿತ್ತು ಪ್ರೊಜೆಕ್ಟ್, ಎಂದೂ ಮುಗಿದಿದ್ದಿಲ್ಲ. ಅದನ್ನ ಡೋಂಗರ್ಗಾಂವ್ ಸಾಹೇಬ್ರು ಕಡಿ ಹಂತನ್ಯಾಗ ಅದನ್ನೆಲ್ಲ ಎಡಿಷನಲ್ ಫಂಡ್ ತಗೊಂಡು ಬಂದ ಬಾಯ್ಲರ್ ಹಚ್ಚಿ ಪೂಜೆ ಮಾಡಿದ್ರು. ಇದು ಶ್ರೇಯಸ್ಸು ಇವ್ರಿಗೆ ಸಿಗಿದ್ರು. ಅದರ ನಂತರ ಬಂದಿದ್ದು ಈಗಿನ ಶಾಸಕರು ಯಾವುದೋ ಅಂತ ಪ್ರೊಜೆಕ್ಟ್ ಇಲ್ಲ. ಏನೋ ಒಂದು 18ರಾಗ ಮತ್ ಮಹೇಶನ ಕುಮಟಳ್ಳಿಯವ್ರು ಆರಿಶ್ ಬಂದ ಮೇಲೆ ಡೊಂಗರ್ಗಾಂವ್ ಸಾಹೇಬ್ರ ಟೈಮ್ನಾಗ ಏನು ಕರಿಮಸೂತಿ ಕೆನಲ್ನಾಗ ನಮ್ಮ ಒಂದು 7 ಹಳ್ಳಿಗಳು ಏನ್ ಬಿಟ್ಟಿದ್ದು ಪೂರ್ವ ಭಾಗದ. ಆ ಟೈಮ್ ಡೊಂಗರ್ಗಾಂವ್ ಸಾಹೇಬ್ರನ್ನ ML ಇದ್ದಾಗ 2002 ಒಂದು ನೀವು ಅದು ಪೂಜೆ ಮಾಡಿದ್ರಿ 2003 ಅಲ್ಲ ಸ್ಟಾರ್ಟ್ ಮಾಡಿದ್ದ ಪೂಜೆ ಮಾಡಿದ್ವಿ. 2003ರಾಗ ಒಂದು ನಾವು ಸ್ಟ್ರೈಕ್ ಮಾಡಿದ್ವಿ. ಪೂರ್ವ ಭಾಗದ 7 ಹಳ್ಳಿಗಳನ್ನ ಕರಿಮಸೂತಿ ಕೆನಾಲ್ನಾಗಿನ ಸ್ಕೀಮ್ನಾಗಿಂದ ಹೊರಗಿಟ್ಟಿರ್ತಾರೆ, ನಮಗೂ ಅದರ ಸೇರಿಸ್ಕೋಬೇಕು ಅಂತಂದು ಸ್ಟ್ರೈಕ್ ಮಾಡಿದ್ರು. ಅಲ್ಲಿದಿಂದ ಹೋರಾಟ ಸ್ಟಾರ್ಟ್ ಆಗಿತ್ತು ನೀರಾವರಿ ಸಭೆ. ಅಲ್ಲಿದಿಂದ ಹೋರಾಟ ಸ್ಟಾರ್ಟ್ ಆದ್ಮ್ಯಾಗ ಅದಕ್ಕ ಅವು 7 ಹಳ್ಳಿ ಕೂಡಬೇಕಂದ್ರ ಪ್ರಪೋಸಲ್ ಲಿಫ್ಟ್ ಎಲ್ಲಿರಬೇಕು ಅನ್ನೋದು ಅದು ಒಂದು ಪ್ಲಾನ್ ಮಾಡಿ ಮಹೇಶ್ ಅನ್ನೋರು ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅದ್ರ ಪ್ರಕಾರ ಸರ್ವೆ ಆರ್ಡರ್ ಬಂದಿತ್ತು. ಬಂದ ಮೇಲೆ ಇವ್ರೇನ್ 2004ರಾಗ ಏನಿವ್ರು ಅಧಿಕಾರನಾಗಿದ್ದಾಗ ಏನು ಮಿನಿಸ್ಟರ್ ಸಂಸದೀಯ ಕಾರ್ಯದರ್ಶಿ ಮಿನಿಸ್ಟರ್ ಪೋಸ್ಟ್ ಅವ್ರಿದ್ದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕರಿಮಸೂತಿ ಯಾತ ನೀರಾವರಿ ಹೋರಾಟ ಸಮಿತಿ BSP ಸ್ಕೀಮ್ ಮಾಡಿದ್ರು. ಅದು ಒಂದು ಹೋರಾಟ ಸಮಿತಿ ಮಾಡಿದ್ರು. ಅದು ಹೋರಾಟ ಸಮಿತಿ ಡೊಂಗಿ ಹೋರಾಟ ಸಮಿತಿ ಐತಿ, ಅದು ಕೆಲಸ ಆಗುದಿಲ್ಲ, ಅದಕ್ಕೆ ಹೇಳ್ಕೊಡಬೇಡ್ರಿ ಅಂತಂದ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮಿನಿಸ್ಟರ್ ಆಗಿ. ನಮ್ದು ಮುನ್ನೊಳಗಿಗೆ ನಮ್ದು ಆಫೀಸ್ ಐತಲ್ಲ, ನಮ್ದು ಸ್ಟೀಲ್ ಆಫೀಸರ್, ನಾನು ನಮ್ಮ ಮನೆಯವ್ರು ಇಬ್ರು ಅಲ್ಲೇ ಕುಂತಿದ್ವಿ. ನನಗೆ ಆಗದ ಒಂದು 8 ಜನ ಬಂದಿಲ್ಲ. ಅವ್ರ ಪೇಮೆಂಟ್ ಅನ್ನಾರ್ಗ ಗೌಡ್ರಿಗೆ ಆಗ್ತದೆ, ಅವ್ರ ಪೇಪರ್ ಓದಿರಿ ಏನ್ರಿ ಅಂತ ಕೇಳಿದ್ರು. ಇಲ್ರಿ ಅಂತ ಅಂದ್ರೆ ಪೇಪರ್ ಕೊಟ್ಟರು. ಪೇಪರ್ನಾಗ ಅದು ನೋಡಿ ನಮ್ಮ ಅಣ್ಣವ್ರು ಬೈಕ್ ನಗಾಕತ್ತ. ಯಾಕೆ ನಗಾಕತ್ತೀರಿ ಅಂತಂದ್ರೆ ಈ ಕೆಲಸ ಆಗುದಿಲ್ಲ ಅಂತ ಹೇಳ್ತಾರಲ್ಲ. ಆಲ್ರೆಡಿ ಸರ್ವೆ ಆರ್ಡರ್ ನನ್ನ ಕೈಯಾಗ ಕೊಟ್ಟು ತಗೊಂಡ್ ನಾನು ಬಿಟ್ಟಿಲ್ಲ 6 ತಿಂಗಳು
ಡೌನ್ ಆಗಿತ್ತು. ಅವ್ರು ಹೇಳಿದ್ರೆ ಆಲ್ರೆಡಿ ಸರ್ವೆ ಆರ್ಡರ್ ಬಂದೈತಿ, ಸರ್ವೆ ಆರ್ಡರ್ ನಂಬರ್ ಇದೈತಿ, ಇದಕ್ಕೆಲ್ಲ ಸ್ಟಾರ್ಟ್ ಆಗತೈತಿ, ಏನೇನು ಹೇಳ್ತಾರೋ ಅದ ಟೈಮ್ನಾಗ ನಿಮ್ ಪ್ರೆಸ್ ಮೀಟಿಂಗ್ ನಿಮ್ ಮಾಧ್ಯಮದೊಳಗೆ ನಿಮ್ ರೆಕಾರ್ಡ್ನಾಗ ಸಿಗ್ತೈತೆ. ಅದು ಪ್ರೆಸ್ ಮೀಟಿಂಗ್ ಕರೆದ ಒಬ್ರು ಜವಾಬ್ದಾರಿ ಸ್ಥಾನದಾಗ ಇದ್ದಂಥವ್ರು ಆಗಲ್ದಂತ ಕೆಲಸ ಮಾಡೋಣ ಅನ್ನೋಂಥ ಪ್ರವೃತ್ತಿ ಇರಬೇಕು ವಿನ ಆಗುವಂತ ಕೆಲಸ ಕೆಡಿಸುವಂತ ಪ್ರವೃತ್ತಿ ಇರಬಾರದು ಅಂತ ಸ್ಟೇಟ್ಮೆಂಟ್ ಕೊಡು. ಆಲ್ರೆಡಿ ಇದು ಸರ್ವೆ ಆರ್ಡರ್ ಬಂದೈತಿ ನೋಡ್ರಿ. ಒಮ್ಮೆ ಎಲ್ಲ ಡಾಕ್ಯುಮೆಂಟ್ ಫಾರ್ವರ್ಡ್ ಮಾಡಿ ಸಾಹೇಬ್ರು ಇವೆಲ್ಲ ಮಾಡಿ ಸರಿ ಮುಗಿದ್ ಮಾಡಿ ಟೆಂಡರ್ ಕಡಿಮೆ ಚಾಲು ಆಗೋಣ. ನಾವು ನಿಂದ್ರಾಕ ಬರಂಗಿಲ್ಲ, ಅದು ಕೆಡ್ಸಕ್ ಒಂದೇ ದಾರಿ ಐತಿ ವಿನ ನಿಂದ್ರಸಾಕ ದಾರಿ ಇಲ್ಲ ಅದಕ್ಕೆ. ಯಾಕ್ರೆ ಸರ್ ನನಗೆ ತಿಳಿಸ್ತಾರೆ ಮುಂದೇನ್ ಮಾಡ್ರ ಸರ್ವೆ ಸ್ಟಾರ್ಟ್ ಆಯ್ತಲ್ಲ, ಒಂದ್ 6 ತಿಂಗಳ ಸರ್ವೆ ನಾ ಮಾಡ್ತಿದ್ವಿ. ಫಸ್ಟ್ ನೇಮ್ ಪ್ಲೇಟ್ ಆಮೇಲೆ 2018 ಈಚೆಗೆ ಬಂದ ಮೇಲೆ 18 ಕೆಲವೊಂದು ರಾಜಕೀಯ ಸನ್ನಿವೇಶದಿಂದ ಅಲ್ಲಿ ಬಿಟ್ಟು ಬಿಜೆಪಿಗೆ ಬಂದ ಮೇಲೆ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ನೀರಾವರಿ ಮಿನಿಸ್ಟರ್ ಅಂತ ಇವು ಮತ್ತೆ ನಮ್ದು ಪ್ರಾಜೆಕ್ಟ್ ತಗೊಳ್ಳೋದು ನೀರಾವರಿ ಪ್ರಾಜೆಕ್ಟ್ ಪೂರ್ವ ಭಾಗದ ನೀರಾವರಿ ಪ್ರಾಜೆಕ್ಟ್ನಾಗ ನಮ್ಗೇನು ಹಳ್ಳಿ ಉಳಿದಿದ್ದು ಅದು ಆಕ್ಚುಲಿ ಅವ್ರು ಆಗ್ಬೇಕಾಗಿತ್ತು. ಸರ್ವೆನಾಗೂ ಕುಡಿಸಿದ್ರು ಇವರು, ಅದು ಏನು ಗೊತ್ತಿಲ್ಲ ನಮಗ. ಲಿಫ್ಟ್ ಹೈಟ್ ಪ್ರಪೋಸ್ ಲಿಫ್ಟ್ ಹೈಟ್ ಏನಿತ್ತಲ್ಲ ಅದು ಜಾಗ ಬಿಟ್ಟು ಕೆಳಗೆ ಮಾಡಿ ಮತ್ತು 7 ಹಳ್ಳಿ ಉಳಿಯೋದ್ರ ಅದು ನೀರಾವರಿಯನ್ನು ವಂಚಿತ ಆಗುವಂಗ ಮಾಡಿದ್ರು. ರೈತರಿಗೆ ಮೋಸ ಮಾಡಿದ್ರು. 100 ರೂಪಾಯಿ ಸಿಗುವ ಸಾಹೇಬ್ರು 100 ರೂಪಾಯಿ ತಂದು ಕೊಟ್ಟಿದ್ರು, ಅದರಾಗಿಂದ 40 ರೂಪಾಯಿ ಕತ್ತರಿಸಿ 60 ರೂಪಾಯಿ ನಾ ತಂದು ಕೊಟ್ಟಿನಿ ಅಂತ ಬೇಕು. ಅಂದ್ರ 60 ರೂಪಾಯಿನ ಕೊಟ್ಟ 100 ನೀರ್ ತಂದಿನ ತಿಳ್ಕೊಂಡ್ರು. ಇದು ಒಳ್ಳೆ ಅವರು ಮೋಸ ಮಾಡ್ಕೊತ. ಈಗ ನಾವು 7 ಹಳ್ಳಿನಾದ್ರ ಕೂಡಿಸ್ಬೇಕಂತ ಅವಾಗ ಉಳಿದು ಹೋಯ್ತು, ನೀರಾವರಿ ಆಗಲಿಲ್ಲ. ಮುಂದ್ 2013 ಈಚೆ ಕಡೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಸಿದ್ದರಾಮಯ್ಯ ಸಾಹೇಬ್ರು ಸಿಎಂ ಇದ್ದಾಗ ನಮ್ಮ NB ಪಾಟೀಲ್ ಸಾಹೇಬ್ರು ನೀರಾವರಿ ಮಿನಿಸ್ಟರ್ 7 ಹಳ್ಳಿ ಸಲುವಾಗಿ ನಮ್ಮ ಪೂರ್ವವಾಗಿ ಏನಾರು ನೀರಾವರಿ ಮಾಡಿ ವಾಟರ್ ಸೋರ್ಸ್ ಕೆರೆ ತುಂಬುವ ಯೋಜನೆ ಅಂತ ಅದನ್ನು ಮಾಡ್ತೀವಿ. ಇದೇ ನಾವು ಇದ್ದಿಲ್ಲ. ಅಮೌಂಟ್ ದೊಡ್ಡ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು, ಅದು 20 ರೂಪಾಯಿ ಅಂತೀವಿ ಎಲ್ಲ ಹಾಕಿದವ್ರಿಗೆ ಅದನ್ನೆಲ್ಲ ಮಾಡ್ಲಿಕ್ಕೆ ಒಂದು 2019 ಈ ಕಡೆ ಬಂದಾಗ ರಮೇಶ್ ಅಣ್ಣ ಅವ್ರು ಏನಂದ್ರೆ ಡೈರೆಕ್ಟ್ ಮಾಡುದೇ ತರ ಈಗ ಪವರ್ನಾಗ ಅಧಿಕಾರ ಐತಿ ಅವಳು ಸಣ್ಣದ್ ಬೇಡ ದೊಡ್ಡದನ್ನ ಕೈ ಹಾಕಿ ದೊಡ್ಡದನ್ನ ಮಾಡೋದು. ಹಂಗಂದ್ರ ಹೆಂಗ್ ಮಾಡೋದು? ಸಂಪೂರ್ಣ ಪೂರ್ವ ಭಾಗದ ಸಂಪೂರ್ಣ ನೀರಾವರಿ ಮಾಡಿಕೊಂಡ್ರೆ ಇದಕ್ಕೆ ಆಗ್ತದೆ. ನಾನು ಹೆಂಗಪ್ಪ ಯಾಕೆ ನೀರಾವರಿ ಇದು ಪ್ಲಾನ್ ಸಂಪೂರ್ಣ ನೀರಾವರಿ ಆಗುವಂತ ಸ್ಕೀಮ್. ಇದ್ರ ಸ್ವತಃ ಡ್ರಾಯಿಂಗ್ ಕೊಟ್ಟಿದ್ದು ಅನ್ನ ಕೊಟ್ಟಿದ್ದು ವಯಸ್ಸನ್ನ ಕೊಟ್ಟಿದ್ದು. ಇದು ಡ್ರಾಯಿಂಗ್ ಹೆಂಗೈತಪ್ಪ ಅಂತ ಇದು ನಮ್ಮ ದೇಶನ್ಯಾಗ ಅಷ್ಟೆಲ್ಲ ಪೂರ ವಿಶ್ವನ್ಯಾಗನ ಒಂದು ಮಾದರಿ ಯೋಜನೆ. ಈ ಯೋಜನೆ ಮುಗಿತಂದ್ರ ಪೂರಾ ದೇಶನಾಗ ಇದ ಪ್ಯಾಟರ್ನ್ಯಾಗ ಇಂಪ್ಲಿಮೆಂಟ್. ಇದು ಹೆಂಗ್ ಟೆಕ್ನಿಕಲಿ ಸ್ಟ್ರಾಂಗ್ ಐತಂತ ಮಾಡಿದ ಕರೆಕ್ಟ್ ಟೆಕ್ನಿಕಲ್ ಇವ್ರು ಏನ್ ಡ್ರಾಯಿಂಗ್ ಕೊಟ್ರ ಅದ್ರ ಪ್ರಕಾರ ನೀವು ಮಾಡಿದ್ರಿ 101% ಸಕ್ಸಸ್. ಒಂದ ಕಲ್ಲು ಅಳಗಾಡಿಸಿದ್ರಿ ಕುತಂತ್ರದಿಂದ, 1 ಫೂಟ್ ಇನ್ಕ್ಲಿನೇಷನ್ನಾಗ ನೀವು ಸರಿಸಿದ್ರಿ. ಆಗ್ಲಿ ಹೇಳಿದ್ನಲ್ಲ ಕರಿ ಮಸೂತಿ ಒಳಗಿಂದ ಹ್ಯಾಂಗಲ್ ಲಿಫ್ಟ್ ಕೆಳಗೆ ಉಳಿಸಿ ಮತ್ತು ರೈತರ ಬಾಯಿಗೆ ಮಣ್ಣು ಹಾಕಿದ್ರು. ಹಂಗ ಇದು ಮುಂದ ಮಾಡಾಕವ್ರಿಗೆ ಜಾಗ ಐತಿ. ನಾ ಡ್ರಾಯಿಂಗ್ನಾಗ ತಪ್ಪಿಸ್ ಪ್ರೊಜೆಕ್ಟ್ ಅಂತೂ ನಿಲ್ಸಕ್ ಆಗ್ತಿದ್ದಿಲ್ಲ. ಅದಕ್ಕೂ 1 ವರ್ಷ ತಡ ಮಾಡಿ, ಇದಕ್ಕಿಂತ ಮೊದಲ ಇದು ಪ್ರೊಜೆಕ್ಟ್ ಆಗೋ ಟೈಮ್ನಾಗನ ಲಾಸ್ಟ್ ಹಂತಕ್ಕೆ ಬಂದಾಗ ಇದ್ರೊಳಗಿಂದ 23-24 ಕೆರೆಗಳು ಏನು ಬಿಟ್ಟು ಅದನ್ನ ಒಡಿಸಿ ಒಂದು 6-7 ಕೆರೆಗಳನ್ನ ಒಡಿಸಿ ಬರೇ ಕೆರೆ ತುಂಬಿಸೋದು ಯೋಜನೆ ಮಾಡ್ತೀವಿ ಅಂತಂದು ಒಡಿಸಿ ಅದಕ್ಕೆ ಮತ್ತೆ ಹೊಳ್ಳಿ DPR ಮಾಡ್ಬೇಕಾದ್ರೆ 8 ಕೆರೆ ABCD ಮತ್ತೆ ಸ್ಟಾರ್ಟ್ ಆಗಬೇಕು. ಬ್ಯಾಡ ಅಂದ್ರೆ ಕೇಳಿಲ್ಲ, ಹೊಡಿಯಕ್ ಹೋಗ್ಬೇಡ, ಬೇಕಾದ್ರೆ ಹೊಸವ್ ಮಾಡ್ಕೊರಿ, ಇದನ್ನ ಹೊಡ್ಯಾಕ್ ಹೋಗ್ಬೇಡ ಅಂತ ಕೇಳಿದ್ರೆ ಅದನ್ನು ಉದ್ದೇಶಪೂರ್ವಕವಾಗಿ ಅನ್ನೋಕ್ಕಿಂತ ದುರುದ್ದೇಶಪೂರ್ವಕವಾಗಿ ಅದನ್ನ ಹೊಡೆತದ್ರು. ಮತ್ತೆ ಅಡಾಳಕ್ಕೆ ಮತ್ತೆ ರೈತರಿಗೆ ಹೊಲದೊಳಗೆ ನೀರು ಬರುವಂತ ಯೋಜನೆ ಇರುತ್ತೆ. ಕೆರೆ ತುಂಬಿಸೋ ನೀರು ಯೋಜನೆ ಹಂಗರಿ ಬರೀ ಕೆರೆಯಾಗ ನೀರು ತುಂಬಿಸೋದು ಅದು ನೋಡ್ಕೊತ್ಕೊಂಡಿರ್ಬೇಕು. ಹೊಲದಾಗ ನೀರು ಬರೋ ಯೋಜನೆ ಇದಕ್ಕೆ ಅಮ್ಮ ಯೋಜನೆ. ಇದನ್ನ ನಾವು ಒಡಿಸಿ ತೆಗೆದು ಇದು ಒಡಿಸಿ ತೆಗೆದ ಮೇಲೆ ಮತ್ತೆ ಇವೇನ 2 ಹಳ್ಳಿಗಳು ಉಳಿದಲ್ಲ.
ಇವು ವಂಚಿತ ಆಗಬಾರ್ದು ಅಂತ ಮುಂದಾಲೋಚನೆ ಇಟ್ಕೊಂಡ ಕೊಟ್ಟಲಗಿದಿಂದ ಮತ್ತ ಎಕ್ಸ್ಟ್ರಾ ಇದು ಸ್ಕೀಮ್ ಬಿಟ್ಟು ಎಕ್ಸ್ಟ್ರಾ ಕೊಟ್ಟಲಗಿದಿಂದ ಜೊತೆ ತನಕ ಮತ್ತೊಂದು ಲೈನ್ ಹೇಳಿರ್ತಾರೆ ಪ್ರೊವಿಷನ್ ಇನ್ ಫ್ಯೂಚರ್ ಇವ್ರಿಗಂತೂ ಹೊಡ್ತಾರೆ ಇವ್ರಂತೂ ಮುಂದೆ ಬೇರೆ ಪ್ರಯೋಜನ ಅವ್ರ ವಾಟರ್ ಅಲೋಕೇಶನ್ ಇವೆಲ್ಲ ಭಾಳ ಪ್ರಾಬ್ಲಮ್ ಇರ್ತದೆ ಎಕ್ಸ್ಟ್ರಾ ಮಾಡಕ್ ಬರಂಗಿಲ್ಲ ಆಗಿಂದ ನೀರು ಮತ್ತೆ ರಿವರ್ಸ್ ತಗೋತೀವಿ ಅದು ಒಂದು ಪ್ರಯೋಜನ ಮಾಡಿದ್ರು ಇನ್ನು ಮುಂದೆ ಅದನ್ನು ನಾನಾ ಮಾಡಿದಂತ ಹೇಳುವಂತ ಹೇಳ್ತಾರೆ ಮತ್ತೆ ಅವ್ರಿಗೆ ಕೇಳಿ ದಯಮಾಡಿ ಅವ್ರಿಗೆ ಆಮೇಲೆ ಇದು ಪ್ರಾಜೆಕ್ಟ್ ಅಲ್ಲಿ ಒಂದು 8 ತಿಂಗಳು ಹೊಳ್ಳಿ DPR ಮಾಡಕ್ ಟೈಮ್ ಇರುತ್ತೆ ಆಮೇಲೆ 1 ವರ್ಷ ಇವರು ಆಫ್ಟರ್ ಇಲೆಕ್ಷನ್ 1 ವರ್ಷ ಅದು ಕೆಲಸ ಪೆಂಡಿಂಗ್ ಅದಕ್ಕೆ ಪೆಂಡಿಂಗ್ ಇಟ್ಟರೆ ಅದನ್ನ ಬಂದ್ ನೋಡಿ ರೈತರ ಕರೆದ ಇದು ಸ್ಕೀಮ್ ಸರಿ ಇಲ್ಲ ಅದಕ್ಕೆ ನಾನು ಪೈಪ್ಲೈನ್ ಮಾಡ್ತೀನಿ ಟೀ ಬಿಡ್ತೀನಿ ನಿಮ್ ಹೊಲದಾಗ ಅದು ಮೋಟ್ರ್ ಯಾವಾಗ ಚಾಲು ಆಗ್ತೈತಲ್ಲ ಅವಾಗ ನಿಮ್ ಹೊಲದಾಗ ನೀರ ಮೋಟ್ರ್ ಯಾವಾಗ ಬಂದ್ ಮಾಡ್ತೈತೆ ಅವಾಗ ನಿಮ್ಗೆ ಕ್ಲಚ್ನ್ಯಾಗ ಹೆಂಗೆ ತೆಗಿಬೇಕು ಅನ್ನೋದು ಅವ್ರಿಗೆ ಎಲ್ಲಿ ತನಕ ನೀವು ಬೆಣ್ಣೆ ಹತ್ತಿರ ಅಲ್ಲಿ ಸಿಕ್ಕ ಮೋಟ್ರ್ ಬೈ ಅಂದ್ರೆ ಅಂದ್ರೆ ಇಂಥದ್ದು ಇದ್ರೊಳಗೆ ನಾವು ಸಿಕ್ಕೋಬೇಕ ಇದು ಅಭಿವೃದ್ಧಿ ಅಂತೀರ ಅಭಿವೃದ್ಧಿ ಅಂದ್ರೆ ಏನ್ರಿ ಸ್ವಂತ ಸೆಲ್ಫ್ ಡಿಪೆಂಡೆಂಟ್ ಇರ್ಬೇಕು ಯಾರ ಮುಂದೆ ಕೈ ಚಾಚಬಾರ್ದು ಆರ್ಥಿಕವಾಗಿ ನಮ್ಮ ಕ್ಷೇತ್ರದ ರೈತರ ಆರ್ಥಿಕವಾಗಿ ಸದೃಢ ಆಗ್ಲಿ ಅನ್ನುವಂತ ನೀರಾವರಿ ಯೋಜನೆಗಳು ಫ್ಯಾಕ್ಟ್ರಿಗಳು ಮಾಡಿದಂಥದ್ದು ಅದನ್ನ ಕೆಡಿಸಿ ನಿಮ್ಮ ಕುತ್ತಿಗೆ ಅವ್ರ ಕೈಯಾಗಿ ಹಿಡ್ಕೊಳ್ಳೋ ಅಂತ ನಮಗೆ ಬೇಕಾದ್ರೆ ಇದಕ್ಕ 25,000 ಎಕರೆ ನೀರಾವರಿ ಯೋಜನೆ ಇದೆ ನಮ್ಮ ಇವರು 2ನೇ ಸಲ ಈ ಕಾಂಗ್ರೆಸ್ ಗೌರ್ಮೆಂಟ್ ಅದವರು 2ನೇ ಸಲ ಅದನ್ನ ಹೊಳ್ಳಿ ಪೂಜೆ ಮಾಡಿ ಹಂಗ ಡೊಂಗರರಾವ್ ಸಾಹೇಬ್ರ ಕರಿಮಸತಿ ಮುಗಿಸಿದ್ನ ಮತ್ ಹೊಳ್ಳಿ 2 ಸಲ ಮಾಡಿದ್ರಲ್ಲ ಇವ್ರಿಗೆ ಅದು ಖಾಲಿ ತಪ್ಪಿ ಪಾಪ ಅವ್ರು ಬೇರೆ ಬರ್ಲಿಕ್ಕೆ ನನಗೆ ಅನ್ಸಾಕತ್ತೈತಿ ಹೊಸ ಪ್ರಾಜೆಕ್ಟ್ ಯಾವುದೂ ಇಲ್ಲ ಇಷ್ಟೆಲ್ಲಾ ನೀರಾವರಿ ಪ್ರಾಜೆಕ್ಟ್ ಆದ್ರೂ ಒಂದು ಶುಗರ್ ಫ್ಯಾಕ್ಟ್ರಿ ಆದ್ರೂ ಯಾವಾಗ ಒಂದು ಹೋರಾಟ ಮಾಡ್ಯಾರ ಒಂದ್ ಯಾವ್ದಾರ ಅರ್ಜಿ ಕೊಟ್ಟಾರ ನಮಗ್ ಬೇಕಂತಂದ್ರೆ ಒಂದೊಂದು ರೆಕಾರ್ಡ್ ತೋರಿಸ್ಲಿ 25 ವರ್ಷ ಹೇಳ್ತಾರೆ ಮೊನ್ನೆ ಒಂದು ಭಾಷಣ ಮಾಡಿದ್ರು 30 ವರ್ಷದ ನೀರಾವರಿ ಕನಸಿತ್ತು ನಮ್ಮ ಭಾಗದ ಅಪ್ಪಾಜಿ ವರ್ಷ ಮಾಡಕ್ ಬಂದಿದ್ರಲ್ಲ ಅವಾಗ 30 ವರ್ಷದ ಕನಸಿತ್ತ ಅದು ಇವತ್ತಿಗೆ ಆಯ್ತು ಅಂತ 30 ವರ್ಷಕ್ಕೆ ನೀವು ಏನ್ ಮಾಡಿದ್ರಿ ಮಿನಿಸ್ಟರ್ ಅವ್ರು ಕನಸಿದ್ದ ಅದು ಮಾಡೋದು ಇಷ್ಟ ಇಲ್ಲ ಅಂದಂಗ ಇಲ್ಲ ಮಾಡೋದು ಗೊತ್ತಿಲ್ಲ ಅಂದಂಗ ಅವ್ರು ಬರೀ ಬಂದು 2.5 ವರ್ಷನಾಗ ಹೆಂಗ್ ಮಾಡಿ ತೆಗೆದ್ರು ಅವ್ರು ಮಾಡಿದ್ದನ್ನ ಹೊಳ್ಳಿ ಪೂಜೆ ಮಾಡಕ್ ನೀವು ಹೇಳ್ತಾರೆ ನಾನು ಕನಸಿತ್ತು ಅಂತ ನಿಮ್ಮ ಕನಸಿದ್ದದ ನೀವು ಮಾಡೋದಾಗಿಲ್ಲ ಬರಂಗಿಲ್ಲ ಅಂದಂಗ ನಂಬರ್ ಪ್ಲೇಟ್ ಚೇಂಜ್ ಕೊಡ್ದ ಇವರು ಈ ಪ್ರಾಜೆಕ್ಟ್ಗ 25 ಅದ್ ಭಾಷಣ ಸ್ಟೇಜ್ ಮ್ಯಾಗಿನ ಭಾಷಣ ಕಡೆ ಕೀರ್ತಿ ಇರ್ಬೇಕ್ತಾರ ಒಬ್ರು ಭಾಷಣ ಮಾಡ್ತಾರ 50,000 ಎಕರೆ ನೀರಾವರಿ ಅದ್ರ ಸ್ಟೇಜ್ ಮ್ಯಾಗ ಇನ್ನೊಬ್ರು ಭಾಷಣ ಮಾಡ್ತಾರ 75,000 ಎಕರೆ ನೀರಾವರಿ ಅದು 50,000 ಅಲ್ಲ 75,000 ಅಲ್ಲ ಅದು ಇರೋದು 25,000 ಎಕರೆ ನೀರಾವರಿ ಪ್ರಾಜೆಕ್ಟ್ ಅದನ್ನ ಓಪನಿಂಗ್ ಮಾಡಕ್ ಬಂದವಂಗ ಗೊತ್ತು ಇವ್ರು ಹೇಳ್ತಾರ ನಾ ಮಾಡಿ ಅಂತ ಹೇಳೋಂಗನ ಗೊತ್ತಿಲ್ಲ ಇದು ಎಷ್ಟು ಐತಿ ಅದು 75,000 ಅಲ್ಲ 25,000 ಎಕರೆ ನೀರಾವರಿ ಯೋಜನೆ ಇದು ನೀರಾವರಿ ಯೋಜನೆ ಮಾಡಿದ್ಮೇಲೆ ಒಂದ್ 5-6 ವರ್ಷನಾಗ ಏನು ವಾಟರ್ ಟೇಬಲ್ ಏರ್ತೈತಲ್ಲ ಅವಾಗ 100% ನೀರಾವರಿ ಅದು 75 ಆಗ್ತಿತ್ತು 1 ಲಕ್ಷ ಇಟ್ಟು ಎಲ್ಲ ಲಿಮಿಟ್ ಆಗಿ ಬಿಲ್ಡಿಂಗ್ ಒಳಗೆ 25,000 ಪ್ರಾಜೆಕ್ಟ್ನಾಗ 15 ಹೆಕ್ಟೇರ್ಗೆ 1 ತಿಂಗಳ 1,600 ಕೆರೆ 7 ತಿಂಗಳಿಗೆ ನೀರು ಸಾಕಾಗುವಷ್ಟು ಹೋಲ್ಡಿಂಗ್ ಕೆಪಾಸಿಟಿ ಕೆರೆ ಅಂತಾರ 145 ಫೂಟ್ ಬೈ 145 ಫೂಟ್ ಬಾಟಮ್ನಾಗ ಹೈಟ್ 40 ಫೀಟ್ 4 ಮಹಡಿ ಬಿಲ್ಡಿಂಗ್ ನೋಡ್ರಿ ಮ್ಯಾಲೆ ಬಂದಾಗ 165 ಫೂಟ್ 165 ಫೂಟ್ 1 ಎಕರ್ ಇದು ಸ್ಟೋರೇಜ್ ಅದು ವಾಟರ್ ಸ್ಟೋರೇಜ್ 1 ಎಕರ್ 1,600 ಕೆರೆ ಅಂದ್ರೆ 10,600 ಎಕರ್ ನೀರು ನಿಂತು ಒಂದು ಇರ್ತದೆ ಪ್ಲಸ್ ಹಳ್ಳುಗಳೇನದಲ್ಲ ಹಳ್ಳುಗಳೆಲ್ಲ ರಿಎಕ್ಸ್ಪ್ರೇಷನ್ ಮಾಡಿ ಅಲ್ಲಿ ಚೆಕ್ ಡ್ಯಾಮ್ ಅಲ್ಲಿ ನೀರು ನಿಂದಿತ್ತು ಇದೆಲ್ಲ ಮಾಡಿದ ಅಂದ್ರೆ ಒಂದು 7-8 ವರ್ಷನಾಗ 50 ವರ್ಷ ಹಿಂದೇನು ವಾಟರ್ ಟೇಬಲ್ ಇತ್ತಲ್ಲ ಅದು ವಾಟರ್ ಟೇಬಲ್ ಬಂತ ಎಲ್ಲೇ ಮೂಲೆ ಒಳಗೆ 1 ಎಕರೆ 2 ಎಕರೆ ಏನು ಉಳಿದಿದ್ರು 50 ಫೂಟ 100 ಫೂಟ ಬೋರ್ ಹೊಡೆದ್ರೆ ಅಲ್ಲಿ ನೀರಾವರಿ ಇದು 100% ನೀರಾವರಿ ಆಗುವುದು ಆಫ್ಟರ್ 7 ಇಯರ್ಸ್ ಅಂತ ಅದಕ್ಕಿಂತ ಮುಂಚೆ ಇಷ್ಟಕ್ಕೆ ಇರುತ್ತದೆ ಓನ್ಲಿ 25,000 ಎಕರೆ ಇದಕ್ಕೆ ಈ ಪ್ರಾಜೆಕ್ಟ್ನಾಗ ಎಲ್ಲ ಇಂಟರ್ಲಿಂಕಿಂಗ್ ರೋಡ್ ಆಮೇಲೆ ಇದಕ್ಕೆ ಮಟೀರಿಯಲ್
ಬಂತಂದ್ರ ಈ ಕಡೆ ಯಾರು ಕಬ್ಬದು ಬೆಳೆಯಂಗಿಲ್ಲ ಸರ್. ಪೂರ್ವ ಭಾಗ ಎಲ್ಲ ಕಮರ್ಷಿಯಲ್ ಕ್ರಾಪ್ ಬೆಳಿತಾರ. ದ್ರಾಕ್ಷಿ ಬೆಳಿತಾರ. ಸಾಹೇಬ್ರು ನಾವು ಕಡೆ ಜಮೀನು ಇವರೆಲ್ಲ ದ್ರಾಕ್ಷಿ ಬೆಳೆದ ದ್ರಾಕ್ಷಿ ಮತ್ತು ದಾಳಿಂಬೆ ಬೆಳಿತಾರೆ. ಎಲ್ಲ ಕಮರ್ಷಿಯಲ್ ಕ್ರಾಪ್. ಈಗ ಏನೂ ಇಲ್ಲ, ಬೆಳಿಗ್ಗೆ ನೀರಿಲ್ಲ, ಏನಿಲ್ಲ, ನೀರಾವರಿ ಹಂಗಿಲ್ಲ, ಸೌಲಭ್ಯ ಇಲ್ಲ. ಈಗನ ನಮ್ಮಲ್ಲೇ ಬೆಳಿ ಬಂದಿದ್ದು ಮಾಡುದಿಲ್ಲ. ನಮ್ಮಲ್ಲಿ ಸರ್ 50ರಿಂದ 100 ಕಿಲೋಮೀಟರ್ ಬರ್ತದೆ. ಕಾರಣ ಅಂದ್ರ ವರ್ಕೌಟ್ ಆಗಿ ಪ್ರೊಡಕ್ಷನ್ ಪಡಿಬಹುದು. ಅದಕ್ಕಿಂತ ಮುಂದೆ ಹೋಗಿಲ್ಲ. ಇಷ್ಟಾಗ ವ್ಯಾಪಾರ ಮಾಡುದು. ಇಷ್ಟಾಗ ವ್ಯಾಪಾರ ಮಾಡ್ಬೇಕಾದ್ರೆ ವ್ಯಾಪಾರ ಏನ್ ಹೇಳ್ತಾರ ಅದಕ್ಕೆ ನೀವು ಬಗ್ಗೆ ಹೋಗ್ಬೇಕು. ಇನ್ನು 25,000 ಎಕರೆ ನೀರಾವರಿ ಆದ್ಮೇಲೆ ಎಲ್ಲಾ ಮಟೀರಿಯಲ್ ಎಂದು ಬಂದು ಹತ್ತನಿಗೆ ಬಂದು ಬೀಳ್ಬೇಕಲ್ಲ. ಹತ್ತನಿಗೆ ಬಂದು ಬಿತ್ತಂದ್ರೆ ಎಕ್ಸೆಸ್ ಕ್ರಾಪ್ ಮಾಡೋರಿ ಕೊಳತು ಹೋಗ್ತಾರೆ. ಅದಿಮ್ಯಾಗ ಹೋಗ್ಬೇಕು ರೈತರ ಪರಿಸ್ಥಿತಿ. ಅವಾಗ ಏನ್ ಮಾಡ್ಬೇಕು? ಇದನ್ನ ಶಿಪ್ಪಿಂಗ್ ಬೇಕಲ್ಲ. ಮಟೀರಿಯಲ್ ಬಂದ ಎಲ್ಲಿ ಹಡಲ್ಗಿಗೆ ಏರ್ಪೋರ್ಟ್. ಅದು ಏರ್ಪೋರ್ಟ್ ಮನುಷ್ಯರ್ ಎಷ್ಟು ತಿರುಗಾಡ್ತಾರ ಮಾತ್ರ ತಿಳ್ಕೊಳ್ಕೊಂಡಿಲ್ಲ. ಮೇಜರ್ ಇದು ಅಗ್ರಿಕಲ್ಚರ್ ಕ್ರಾಪ್ ಏನೈತೆ ಇದನ್ನ ಎತ್ತ 3 ತಾಸಿನಾಗ ನಿಮ್ದು ಮಟೀರಿಯಲ್ ದಿಲ್ಲಿನಾಗ, 2 ತಾಸಿನಾಗ ಮುಂಬೈನಾಗ, 9 ತಾಸಿನಾಗ ನಿಮ್ದು ರೈತರ ಬದುಕು ದುಬೈನಾಗ. ಇವತ್ತ ತಾಜಾ ಬೆಳೀತ ರೇಟ್ ಇವತ್ತಿನ ಪರಿಸ್ಥಿತಿ ಹೆಂಗಿದಪ್ಪ? ರೋಡ್ ಕಳಿಸ್ಬೇಕಂತಂದ್ರ 15 ದಿವಸ ಅಂತ ನೀವು ಸಿಟ್ಟಿರ್ಬೇಕು. ಅವಾಗಿಂದ ಕ್ವಾಲಿಟಿ ನೋಡಿ ಅವ್ರು ರೇಟ್ ಹಾಕ ರೈತರಿಗೆ ರೇಟ್. ಇನ್ನು ಮುಂದ ಈ ತರ ಶಿಪ್ಪಿಂಗ್ ಆಗ್ತಾರ ಇಂಪೋರ್ಟರ್ ಎಕ್ಸ್ಪೋರ್ಟರ್ ಏನಿರ್ತಾರ ಬಿಗ್ ಶಾಟ್ಸ್ ಬ್ರೋಕರ್ಸ್ ಇರ್ತಾರ ಸೀದಾ ಹತ್ನಿಗೆ ಬರ್ತಾರ. ಎಲ್ಲಿ ಸೋರ್ಸ್ ಸಿಗ್ತೈತಲ್ಲ ಅಲ್ಲೇ ಬರ್ತೀವಿ. ಇಲ್ಲೇ ಬಂದ್ರೆ ಡೈರೆಕ್ಟ್ ರೈತನ ಪಡೆದಾಗ ವ್ಯಾಪಾರ ಸ್ಟಾರ್ಟ್ ಆಗ್ತೈತಿ. ಫ್ರೆಶ್ ಫ್ರೂಟ್ ಇಮಿಡಿಯೇಟ್ ಪೇಮೆಂಟ್. ಎಲ್ಲಿ ರಿಸೋರ್ಸ್ ಇರುತ್ತಲ್ಲ ಅಲ್ಲಿ ಅದಕ್ಕೆ ಕನ್ಸರ್ನ್ ಇಂಡಸ್ಟ್ರಿ ಸ್ಟಾರ್ಟ್ ಆಗ್ತಾವ. ಸರ್ ನೀವು ಒಂದು ಫ್ಯಾಕ್ಟ್ರಿ ಮಾಡಿರಿ, ಎಲ್ಲಿ ಮಾಡಿರಿ? ಇದೇ ಏರಿಯಾನಾಗ ಮಾಡಿದ್ರು. ಇದಕ್ಕೆ ಆಜು ಬಾಜುಕನ ಮಟೀರಿಯಲ್ ಕಾಸ್ಟ್ ಕಡಿಮೆ ಆಗ್ತದೆ. ಅಂತಾವ್ ಅದಕ್ಕೆ ಇಂಡಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಹೋದ್ರೆ ನಮ್ದು ಇಂಡಸ್ಟ್ರಿ ಡೆವಲಪ್ ಆಗ್ತಾವ, ಎಕನಾಮಿಕ್ ಸ್ಟ್ರಾಂಗ್ ಆಗ್ತದೆ. ಅನ್ಎಂಪ್ಲಾಯ್ಮೆಂಟ್ ಪ್ರಶ್ನೆ ಬರಂಗಿಲ್ಲ. ಕೆಲಸ ಹುಡುಗಾಡೋದಕ್ಕೆ ಈಗ ಯಾರು ನಮ್ ಡಿಗ್ರಿ ಮುಗಿಸಿದ್ರೆ ನಮ್ಗೆ ಖಾಲಿ ಇಲ್ಲ. ಅರೆ ಇವ್ರಿಗೆ 200 ರೂಪಾಯಿ ಭತ್ತ ಕೊಡೋದಿಲ್ರಿ, ಅವ್ರ ಕಡೆ ಊಟ ಕೊಡಕ್ ಚಾಲೂ ಮಾಡ್ತಾರೆ. ನಿಮಗೆ ರೈತರಿಗೆ ಪ್ರತಿಯೊಂದು ಮನೆಗೆ ಮಿನಿಮಮ್ 50,000 ರೂಪಾಯಿ ತಿಂಗಳಿಗೆ ಇನ್ಕಮ್ ಆಗುವಾಗ ನಾವು ಮಾಡಕತ್ತೀವಿ. ಪ್ರತಿಯೊಂದು ಮನೆ ತಿಂಗಳ 50,000 ರೂಪಾಯಿ ಇನ್ಕಮ್ ಆಗುತ್ತೆ. ನಿಮ್ಮದು ಯಾಕೆ 2,000 ರೂಪಾಯಿ ಬೇಕ್ರಿ ಅವ್ರಿಗೆ? ಇವ್ರು ಏನ್ ಮಾಡಕತ್ತಾರ? ಅದನ್ನೆಲ್ಲ ಕೆಡಿಸೋದು, ಕೆಡಿಸಿ ಅವನ್ನ ಬಿಕ್ಕಿ ಬಿಡಕ್ ಹತ್ತೀವಿ. ಆದ್ರೆ ಇವ್ರೊಬ್ಬರೇ ಸಾಹುಕಾರ, ಉಳಿಕೆದವರೆಲ್ಲ ಬೇಕಾರೆ ಇದು ಪ್ರವೃತ್ತಿ. ಈಗ 8 ತಿಂಗಳು ಒಂದು DPR ನಾಗ ಅದನ್ನ ಟೈಮ್ ಹಚ್ಚಿರಲ್ಲಿ 8 ತಿಂಗಳು ಇತ್ತು. ಆಫ್ಟರ್ ಇಲೆಕ್ಷನ್ 1 ಇಯರ್ 18 ತಿಂಗಳು. ಈ ಪ್ರಾಜೆಕ್ಟ್ ಇರೋದನ್ನ 18 ತಿಂಗಳು ಟೈಮ್ ಬೌಂಡ್ ಪ್ರಾಜೆಕ್ಟ್. 18 ತಿಂಗಳು ಟೈಮ್ ಬೌಂಡ್ ಪ್ರಾಜೆಕ್ಟ್ ಅಂದ್ರೆ ನಾವು 2 ವರ್ಷ ಅಂತ ನಾವು ತಿಳ್ಕೊಂತೀವಿ. 2 ವರ್ಷ 2 ಬೆಳೆ ಹೋಯ್ತಲ್ಲ. 25,000 ಎಕರೆ ಸರ ನೀವು ದ್ರಾಕ್ಷಿ ಬೆಳಿತೀರಿ. 1 ಎಕರೆಗೆ 1 ಲಕ್ಷ ರೂಪಾಯಿ ಇನ್ಕಮ್ ಅಂತ ನೀವು ಹೇಳ್ತೀರಿ. ಆನ್ ಹೇಳ್ರಿ 1 ಲಕ್ಷಕ್ಕೆ 1 ಎಕರೆ 1 ಲಕ್ಷ ರೂಪಾಯಿ 25,000 ಎಕರೆ 25,000 ಲಕ್ಷ ಅಂತ. 2 ವರ್ಷ 2 ಬೆಳೆ ಅಂದ್ರೆ 2 ವರ್ಷ ಬೆಳೆ ಹೋಗ್ತದೆ. 50,000 ಲಕ್ಷ ರೂಪಾಯಿ ನಮ್ಮ ರೈತರ ಕಣ್ಣಾಗ ಮಣ್ಣು ಕೊಡ್ತಾರೆ. ಇವರು ರೈತರ ಮಗ ಅಂತ ಅಭಿವೃದ್ಧಿ ಸರ್ಕಾರ. ರೈತರಿಗೆ 50,000 ಲಕ್ಷ ರೂಪಾಯಿ ಕಣ್ಣಾಗ ಮಣ್ಣು ಹಾಕ್ರಿ 2 ವರ್ಷ. ಇವ್ರಿಗೆ ಏನಂದ್ರೆ ಇವ್ ಯಾವ ಆಧಾರಕ್ಕೆ ಯಾವ ಕಾರಣಕ್ಕೆ ಇವ್ರ ಅಭಿವೃದ್ಧಿ ಹರಿಕಾರ ಅನ್ಸ್ಕೊಳಕತ್ತಾರ ತಿಳಿವಲ್ದು. ಯಾವ್ದು ನೀರಾವರಿ ಪ್ರಾಜೆಕ್ಟ್ ಮಾಡಿ ಯಾವ ನೀರಾವರಿಗೆ ಹೋರಾಟ ಮಾಡಿವತ್ತಂದು ಮಾಡಿದವ್ರ ನೀರಾವರಿ ಹರಿಕಾರ ಅನ್ಸ್ಕೊಳ್ತಾರ ಗೊತ್ತಾಗ. ಭಗೀರಥ ಅಂತ ಅನ್ಸ್ಕೊಳ್ತಾರೆ. ಎಂತ ಭಗೀರಥನ ಕಾಣಿಸೋ ಇವ್ರು ನೀರಾವರಿ ಹರಿಕಾರ ಅಲ್ಲ, ನೀರಾವರಿನ ಹರಿದು ಹಾಕಿದಂಥವ್ರು. ಅವ್ರಿಗೆ ನಾವು ಅಭಿವೃದ್ಧಿ ಹರಿಕಾರ ಅಲ್ಲ, ಅಭಿವೃದ್ಧಿಯನ್ನು ವಂಚಿತ ಮಾಡಿದಂಥವ್ರು. 25 ವರ್ಷ ಮಾಡಕ್ಕೆ 25 ವರ್ಷ ಅಂತ ಹೇಳ್ರಿ ನಮ್ಮ ಅಥಣಿ ಕ್ಷೇತ್ರ ಡೆವಲಪ್ಮೆಂಟ್. ನಾನು ಗಟ್ರ ಪಟ್ರ ಯಾರು ಮಾಡೋದು ಇರುತ್ತಿಲ್ಲ. ನಾವಿದ್ರು ಮಾಡ್ತಾರೆ, ಯಾರಿದ್ರು ಮಾಡ್ತಾರೆ. ಗಟ್ರ ಭಾಗ ತಂದು ಡಿಪಾರ್ಟ್ಮೆಂಟ್ ಹೆಡ್ನಾಗ ಹೋಗಿದ್ದೇ ಇರುತ್ತೆ, ಅವ್ರು ಮಾಡೇ ಮಾಡ್ತಾರೆ. ಅಭಿವೃದ್ಧಿ ಅಂದ್ರೆ ಏನ್ರಿ? ಇಲ್ಲದ ಕೆಲಸ, ಇಲ್ಲದ ಪ್ರಾಜೆಕ್ಟ್ ನಮ್ಮಲ್ಲೇ ಆರ್ಥಿಕವಾಗಿ ಸದೃಢ ಆಗುವ ಹಂಗತ್ತ ಪ್ರಾಜೆಕ್ಟ್ ಇಲ್ಲ ಮಾಡಬೇಕು. ಇವೆಲ್ಲ ರೋಡ್ ಗಟ್ರ ಮಾಡೋದು ಇದು ಡೆವಲಪ್ಮೆಂಟ್ ಅಲ್ಲ, ಇದು ಮೇಂಟೆನೆನ್ಸ್. ಇದು ಮೇಂಟೆನೆನ್ಸ್ ಹೌದ್ರಿ ಸರ್, ಮೇಂಟೆನೆನ್ಸ್. ಅಭಿವೃದ್ಧಿ ಅದಕ್ಕಂತೂ ಆರ್ಥಿಕವಾಗಿ ನೀವು ಸದೃಢ ಆಗಿ, ಆರ್ಥಿಕವಾಗಿ ಸದೃಢ ನಿಮ್ ಲೈಫ್ ಟೈಮ್ ಸೋರ್ಸ್ ಆಗುವಂತ ಪ್ರಾಜೆಕ್ಟ್ ನಾವು ಅಂತದ್ ಯಾವ್ದೇ ರೈತ ಅವ್ರು ಹೇಳ್ತಾರಲ್ಲ, ರೈತರ ಪರ ಹೋರಾಟ ಮಾಡಿನಿ ಎಲ್ಲಾ ಮೀಟರ್ ಕಿತ್ ತಗೋದಿವಿ. ರೈತರದ್ದು ಮೀಟರ್ ಕಿತ್ತೋದು ಲೈಟ್ ಬಿಲ್ ತುಂಬಂಗಿಲ್ಲ. ಯಾಕೆ ರೈತನ ಬೇಡಕ್ ಹಚ್ತೀರಿ? ರೊಕ್ಕ ಯಾಕೆ ಮುಣಗಿಸ್ತೀರಿ?
ಗೌರ್ಮೆಂಟ್ ರೊಕ್ಕ ಯಾಕೆ ಮುಳುಗಿಸ್ತೀರಿ? ₹1,000 ಬಿಲ್ ಅಲ್ಲ, 10,000 ರೂಪಾಯಿ ತುಂಬುನು. ನಮಗೆ ಏನ್ ಬೇಕು? 24 ತಾಸು 365 ದಿವಸ ಕರೆಂಟ್ ಸೌಲಭ್ಯ ಮಾಡಿಕೊಡ. ಆಲ್ ದಿ ಟೈಮ್ ವಾಟರ್ ಸಪ್ಲೈ ಕೊಡ. ನಮಗೇನ್ ರೈತರಿಗೆ ಪಾಪ 10ನೇ ಮುಗಿದ ಮ್ಯಾಗ ನಪಾಸಾದ ಹುಡುಗರಿಗೆ ಅಲ್ಲೇ ರೈತರಿಗೆ ಮಾಡಕ್ ಕಲಿಸ್ತೇವೆ. ದೊಡ್ಡ ಇಂಡಸ್ಟ್ರಿ ಕಲ್ತಾವಂಗ ಇಂಜಿನಿಯರ್ ಡಾಕ್ಟರ್ ಹಾಕವ 50,000 1,00,000 ಪಗಾರ ಕೊಟ್ಟು ಪುಸ್ತಕ ಅವ್ನು ಕಲ್ತಂತ ಇಂಜಿನಿಯರ್ 5% ಮ್ಯಾಗ ಉದ್ಯೋಗ ಮಾಡುವಂತ ಇಂಡಸ್ಟ್ರಿಗಳಿಗೆ ಪ್ರಾಫಿಟ್ನಾಗ ತೋರಿಸ್ತಾನ. ಅಗ್ರಿಕಲ್ಚರ್ ಇಂಡಸ್ಟ್ರಿ ಟೈಮ್ಸ್ ಪಟ್ಟು ಮ್ಯಾಗ ಮಾರ್ತೀನಿ, ಪಟ್ಟು ಮ್ಯಾಗ ಮಾರ್ತೀನಿ ನುಕ್ಸಾನ್ ಆಗ್ತೈತೆ. ಅವ್ರಿಗೆ ಜ್ಞಾನದ ಕಡಿಮೆ ಐತಿ. ಅದಕ್ಕೆ ಏನ್ ಬೇಕು ಪ್ರಯೋಜನ ಮಾಡ್ರಿ. ಯಾಕೆ ಕೇಳ್ತಾನ ರೈತ ನಿಮ್ ಕಡೆ ಬಿಸಿ ಬರ್ತಲ್ಲ, 10 ಪಟ್ಟು ಗಳಿಸ್ತಾನ. 1 ಲಕ್ಷ ರೂಪಾಯಿ 10 ಲಕ್ಷ ಗಳಿಸ್ತಾನ, 1 ಕೋಟಿ 10 ಕೋಟಿ ಗಳಿಸ್ತಾನ. ಅಂತ ಯಾರು ಬಿಕ್ಕಿ ಬಿಡ್ತಾನ? ಬಿಕ್ಕಿ ಬೇಡಕ್ಕೆ ಹಚ್ಚಿ ಯಾರು ನೋಡಿ ಕೆಟ್ಟ ವ್ಯಕ್ತಿ ಇವರು. ನಮ್ಗ ಕಳಂಕ ಇದ್ದಂಗೆ, ನಮ್ ಕ್ಷೇತ್ರದ ಅಭಿವೃದ್ಧಿಗೆ ಕಳಂಕ ಇದ್ದಂಗೆ. ಇದು ಬಿಟ್ಟು ಅವ್ರಿಗೆ ಬೇರೆದು ಏನೂ ಬರಂಗಿಲ್ಲ. ಅದಕ್ಕೆ ಜನಾನ ಪೈಲ ಚೆನ್ನಾಗಿ ಇದು ನಾವು ವಿನಂತಿ ಮಾಡ್ತೀವಿ. ಯಾರಿಗೆ ಅರಿಸ್ಕೊಂಬರ್ರಿ, ಅವ್ರು ಏನ್ ಮಾಡಾಕ್ತಾರೋ ಫಸ್ಟ್ ನಿಮ್ ಜನಪ್ರತಿನಿಧಿ ಯಾರಿಗೇ ಮಾಡ್ಕೋರಿ. ಅವ್ನ ಜನಪ್ರತಿನಿಧಿ ಅಲ್ಲಿ ಇರಬಾರ್ದು, ಅವ್ನ ಜಾಗ ಆದಲ್ಲ ಜಾಗ ಇದು. ಅವ್ನು ಇಲ್ಲೇ ಇರ್ಬೇಕು. 5 ವರ್ಷ ಕಷ್ಟ ಅವ್ನಿಗೇನು ಬುದ್ಧಿ ಕೊಟ್ಟಿಲ್ಲ. ಯಾಕೆ ಕೆಲಸ ಮಾಡ್ಬೇಕು, ಕೆಲಸ ಮಾಡ್ಲಿಲ್ಲ. ಹೌದು ಏನೋ ದುರದೃಷ್ಟ ಇತ್ತಪ್ಪ, ನಮ್ಮ ಕೆಲಸ ಮಾಡೋಂಗೇನೋ ಇಲ್ಲ. ಮೊದಲು ಬಿಲಾರಿ ಪ್ರಸಾದ್ ಅವರು ಅಭಿವೃದ್ಧಿ ಮಾಡೋಣ, ಆರ್ಥಿಕವಾಗಿ ಡೆವಲಪ್ಮೆಂಟ್ ಮಾಡೋಣ ಅಂತಂದು ನಮ್ಮ ಜನರ ರೈತರಿಗೆ ನೀರಾವರಿ ಪ್ರಾಜೆಕ್ಟ್ ಇಬ್ಬರಿಗೆ ಬ್ಯಾರೇಜ್ ಮಾಡಿ ಚಿಕನ್ ಅವ್ರು ಡೆವಲಪ್ ಮಾಡೋದು ಅವ್ರು ಬ್ಯಾಡ ಸಾಹೇಬ್ರು ಬಂದ್ಬಿಟ್ಟು ಮರಳ ಸಾಹೇಬ್ರು ಫ್ಯಾಕ್ಟ್ರಿ ತಯಾರು ಮಾಡಿ ಪೊಂಗ ಹಚ್ಚಿದ್ರು. ಇಬ್ಬರಿಗೆ ಬ್ಯಾರೇಜ್ ಪೂರ ಕಂಪ್ಲೀಟ್ ಮಾಡೋದು, ಕರಿ ಮಸೀದಿ ಕಂಪ್ಲೀಟ್ ಮಾಡೋದು ಅವ್ರು ಬೇಡ. ಮುಂದೆ ಏನೂ ಇಲ್ಲ, ಮಜಾ ಮೋಜ್ ಮಸ್ತಿ ಬರೀ ಪೊಲೀಸ್ ಸ್ಟೇಷನ್ ತಹಸೀಲ್ದಾರ್ ಆಫೀಸ್ ತಲಾಟೆ ಆಫೀಸ್ ಇಷ್ಟು ಮಾಡ್ಕೊಂತಿದ್ದವಂಗನ ಇಲ್ಲಿ ಬೇಡ. ಒಂದು 18ರಾಗ ಬಂದು ಇವ್ ಸಾಹೇಬ್ರು ಬಂದವು ಸರ್ ನಿಮ್ ಟೈಮ್ ವರ್ಕ್ ಮಾಡಿದ್ರು. ಎವರ್ ಇನ್ ದಿ ಹಿಸ್ಟ್ರಿ ಅಂತಿದ್ರು, ಅಷ್ಟು ವರ್ಕ್ ಮಾಡಿರುತ್ತೆ. ಇತಿಹಾಸನಾಗನ ದಾಖಲೆ ಆಗೈತಿ. ಇವ್ರ ಮುಗಿದ್ಮ್ಯಾಗ ಮೈ ತುಂಬಿದ ಇವರು ಹಿಸ್ಟಾರಿಕಲ್ ರೆಕಾರ್ಡ್ ಮಾಡಿ ಅವ್ರು ಹಿಸ್ಟಾರಿಕಲ್ ರೆಕಾರ್ಡ್ ಆಗಿ ತಗೊಂಡು ಇದ್ರ ಅರ್ಥ ಒಂದ್ ಸ್ವಲ್ಪ ನಮಗೆ ಬೇಜಾರ ಆಗ್ತೈತಿ. ಬಟ್ ಇದು ಹಿಂಗ್ ಹಾಕೋತ್ ಹೋಗ್ತಾ ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ಆಗೋದು ಕನಸಿನ ಮಾತು. ಬರೇ ಮೇಂಟೆನೆನ್ಸ್ ಮಾಡಕ್ ಯಾರು ಬೇಕಾಗಿಲ್ಲ. ಯಾರು ಜನಪ್ರತಿನಿಧಿ ಬೇಕ್ರಿ? ಯಾರಿಗೆ ಬೇಕು? ನಿಮ್ಮ ಮನ್ಯಾಗ ಪಗಾರ ಕಸದು ಹೊಡ್ಯಾಕ ಮಾಡಕ್ ಏನ್ ಬೇಕಿತ್ತು? ಎಲ್ಲಿವನ್ ಬೇಕಾ? ₹500 ಪಗಾರ ಕೊಟ್ಟು ನಾವು ಬಿಡೋದು ಹೋಗ್ತಿಲ್ಲ, ಡ್ಯೂಟಿನೇ ಇರ್ತದೆ. ಡೆವಲಪ್ಮೆಂಟ್ ಅವ್ರು ಏನ್ ಮಾಡುದು? ಆತ ಮಂದಿಗೆ ಒಟ್ಟು ನಡುಪ ತಾಕತ್ ಹಿಂಗ್ ಬೆಳಿಬೇಕಂತಂದ್ರ ನೀವು ಆರ್ಥಿಕವಾಗಿ ಸದೃಢ ಆಗ್ತದೆ. ಅದಕ್ಕೆ ಏನ್ ರಿಸೋರ್ಸ್ ಆಗುತ್ತೆ? ಅದಕ್ಕೆ ಇವ್ರಿಗೆ ನಾವು ಫಲಕ ಬದಲಾವಣೆ ಮಾಡುವಂತ ಒಂದು ಹೇಳ್ತೀವಿ. ಈಗ ಅಂದ್ರಲ್ಲ ಇವರು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಬಂದ ಸೆಟ್ರ ಇದು ಬಂದಾಗಲ್ಲ ಪಾಪ ಬರುದ ಅಷ್ಟ ತಿಳಿದ ಅಷ್ಟ ಬರುತ್ತೆ ನಮಗೆ ಬರ್ತಿಲ್ಲ. ಅವ್ರು ಎಕ್ಸ್ಪರ್ಟ್ ಅದಾರ ಎದ್ರಾಗ ಲಕ್ಷಣ ಯಾಕೆ ಇವರೆಲ್ಲ ಎಕ್ಸ್ಪರ್ಟ್ ಎದ್ರಾಗ ಇವರಪ್ಪ ಅವ್ರ ಡೆವಲಪ್ಮೆಂಟ್ ಮಾಡಕ್ಕೆ ಈ ಬಗ್ಗೆ ನಾನು ಹೇಳೋದು ಹೇಳಿ ಮಾತಾಡಕ್ಕೆ ಹೋಗ್ತೀನಿ.